ನಮಸ್ಕಾರ. ಭಾರತ ವಿರುದ್ಧ ಹೋರಾಟ ನೀಡಿ ಪಂದ್ಯ ಸೋತ ಬಳಿಕ ಅತ್ತರು ಅಮೆರಿಕ ನಾಯಕ. ನಂತರ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯಕುಮಾರ್ ಯಾದವ್ ಮತ್ತು ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟಿ20 ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಅಮೆರಿಕ ಸೋತ ಬಳಿಕ ಯುಎಸ್ಎ ಕ್ಯಾಪ್ಟನ್ ಮೊನಾಕ್ ಪಟೇಲ್ ಹೇಳಿದ್ದೇನು ಗೊತ್ತಾ? ಹೀಗಿದ್ರೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಟಿ20 ವಿಶ್ವಕಪ್ 2026ರ ಗುಂಪು ಹಂತದ ಪಂದ್ಯದಲ್ಲಿ ಅಮೆರಿಕ ಭಾರತ ವಿರುದ್ಧ ಹೋರಾಟ ನೀಡಿ ಕೊನೆ ಹಂತದಲ್ಲಿ 20 ರನ್ಗಳಿಂದ ರೋಚಕವಾಗಿ ಪಂದ್ಯ ಸೋತಿದೆ ಸ್ನೇಹಿತರೆ. ಇನ್ಫ್ಯಾಕ್ಟ್ ಈ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಅಮೆರಿಕ ಟಫ್ ಫೈಟ್ ಕೊಡ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ. ತೂಗುಯ್ಯಾಲೆಯಂತೆ ಸಾಗಿದ ಈ ಪಂದ್ಯದಲ್ಲಿ ಕೊನೆ ಹಂತದಲ್ಲಿ ಕಂಬ್ಯಾಕ್ ಮಾಡಿದ ಭಾರತದ ಬೌಲರ್ಗಳು ಯುಎಸ್ಎ ತಂಡವನ್ನ 132 ರನ್ಗಳಿಗೆ ಕಟ್ಟಿ ಹಾಕುವುದರೊಂದಿಗೆ ಕೊನೆಯಲ್ಲಿ 29 ರನ್ಗಳ ಗೆಲುವು ದಾಖಲಿಸಿತು. ಈ ಮುಖೇನವಾಗಿ ಟೂರ್ನಿಯನ್ನ ಮೆನ್ ಇನ್ ಬ್ಲೂ ಪಡೆ ಗೆಲುವಿನೊಂದಿಗೆ ಶುರು ಮಾಡಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಏಕಾಂಗಿ ಇನ್ನಿಂಗ್ಸ್ ನೆರವಿನಿಂದಾಗಿ 9 ವಿಕೆಟ್ ಕಳೆದುಕೊಂಡು 161 ರನ್ ಕಲೆ ಹಾಕಿತ್ತು. ಕ್ಯಾಪ್ಟನ್ ಸ್ಕೈ 49 ಎಸೆತಗಳಿಂದ ಅಜಯ್ 84 ರನ್ ಬಾರಿಸಿದರು. ಇತ್ತ ಯುಎಸ್ಎ ತಂಡದ ಪರ ಶಾಲ್ ವಾಲ್ಕ್ 4 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಯುಎಸ್ಎ ತಂಡ ಉತ್ತಮ ಆಟವನ್ನೇ ನೀಡಿತ್ತು ಸ್ನೇಹಿತರೆ. ಎಲ್ಲಾ ಹಂತದಲ್ಲಿಯೂ ಭಾರತಕ್ಕೆ ಪೈಪೋಟಿಯನ್ನೇ ಕೊಡ್ತು ಅಂತ ಹೇಳಬಹುದು. ಹಾಗೂ ಮಿಡಲ್ ಓವರ್ಗಳಲ್ಲಿ ಟೀಂ ಇಂಡಿಯಾದ ಸ್ಪಿನ್ನರ್ಗಳು ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದರು. ಅಕ್ಷರ್ ಪಟೇಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉರುಳಿಸುವುದರೊಂದಿಗೆ ಯುಎಸ್ಎ ತಂಡವನ್ನ 132 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಹೆಲ್ಪ್ ಮಾಡ್ತಾರೆ. ಇದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ 29 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಇತ್ತ ಸಿರಾಜ್ 3 ವಿಕೆಟ್ ಹಾಗೂ ಹರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ಪಡೆದುಕೊಂಡರು. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದ ಯುಎಸ್ಎ ನಾಯಕ ಮೊನಾಕ್ ಪಟೇಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಭಾರತ ವಿರುದ್ಧ ಈ ಪಂದ್ಯ ಸೋತಿರಬಹುದು, ಆದ್ಯಾಗೂ ನಮ್ಮ ಸಾಮರ್ಥ್ಯ ಹಾಗೂ ನಮ್ಮ ಕೆಪಾಸಿಟಿ ಏನು ಎನ್ನುವುದನ್ನ ವಿಶ್ವ ಕ್ರಿಕೆಟ್ಗೆ ತೋರಿಸಿಕೊಟ್ಟಿದ್ದೇವೆ. ಟೀಂ ಇಂಡಿಯಾ ಟಿ20 ಕ್ರಿಕೆಟ್ನ ನಂಬರ್ 1 ತಂಡ. ಅವರ ವಿರುದ್ಧವೇ ನಾವು ನಮ್ಮ ಬೆಸ್ಟ್ ಆಟವನ್ನ ನೀಡಿದ್ದು ನಿಜಕ್ಕೂ ಖುಷಿ ಕೊಡ್ತಿದೆ ಎಂದು ಮೊನಾಕ್ ಪಟೇಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ರೆಗ್ಯುಲರ್ ಇಂಟರ್ವ್ಯೂ ನಲ್ಲಿ ಟೀಂ ಇಂಡಿಯಾದ ದೈತ್ಯ ಬ್ಯಾಟ್ಸ್ಮನ್ ಗಳನ್ನ ಔಟ್ ಮಾಡುವುದು ಅಸಾಮಾನ್ಯ ಸಂಗತಿ, ಅದನ್ನ ಮಾಡಿ ತೋರಿಸಿದ್ದಾರೆ. ಆದ್ಯಾಗೂ ಈ ಸೋಲಿನಿಂದ ಅನೇಕ ವಿಷಯಗಳನ್ನ ಕಲಿತುಕೊಂಡಿದ್ದೇವೆ. ಭಾರತ ವಿರುದ್ಧ ಆಡುವುದೇ ಒಂದು ಸೌಭಾಗ್ಯ. ಇವರ ವಿರುದ್ಧ ಆಡಿದಾಗಲೆಲ್ಲ ಸ್ಪೆಷಲ್ ಸ್ಕಿಲ್ ಗಳನ್ನ ಕಲಿತ್ಕೊಳ್ತೀವಿ. ಈ ಪಂದ್ಯ ಸೋತರೂ ಕೂಡ ಖುಷಿ ಇದೆ. ಮತ್ತು ಭಾರತ ವಿಶ್ವದ ನಂಬರ್ 1 ತಂಡ. ಅವರು ಹೇಗೆ ಕಂಬ್ಯಾಕ್ ಮಾಡುವುದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣದಿಂದಾಗಿ ಅವರು ಪಂದ್ಯ ಗೆದ್ದುಕೊಂಡಿದ್ದಾರೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಡಿದ ಆಟಕ್ಕೆ ನಾನು ಕೂಡ ಸೆಲ್ಯೂಟ್ ಮಾಡ್ತೀನಿ ಅಂತ ಮೊನಾಕ್ ಪಟೇಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದ್ಯಾಗೂ ಟೂರ್ನಿಯಲ್ಲಿ ಇನ್ನೂ ಕೂಡ ಪಂದ್ಯಗಳು ಬಾಕಿ ಉಳಿದಿದ್ದು ಮತ್ತೆ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಲು ಎದುರು ನೋಡಲಿದ್ದೇವೆ ಎಂದು ಯುಎಸ್ಎ ಕ್ಯಾಪ್ಟನ್ ಹೇಳಿದ್ದಾರೆ.